ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮಾವಿನ ಹಣ್ಣಿನಲ್ಲಿ ಹಾಲ್ಬಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಲ್ಬಾಯಿ ಅಂದಿದ ತಕ್ಷಣ ಜಾಸ್ತಿ ಹೊತ್ತು ಮಾಡಬೇಕು, ಅದೊಂಥರ ಟೇಸ್ಟ್ ಆದರೆ ಬೇಗ ದಿಢೀರಂತ ಮಾಡುವಂತಹ ಈ ಮ್ಯಾಂಗೋ ಹಾಲ್ಬಾಯಿ. ಇದಕ್ಕೆ ಫಸ್ಟು 1 ಕಪ್ ಕಾರ್ನ್ಫ್ಲೋರ್, 1.5 ಕಪ್ಪಷ್ಟು ಬೆಲ್ಲ, 1 ಕಪ್ ಹಾಲು ಹಾಗೆ ಕೊಬ್ಬರಿ, ಇಷ್ಟೇ ಐಟಮ್ಸೇ ಬೇಕಾಗಿರೋದು. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಈಗ ಒಂದು ಜಾರನ್ನ ತೊಗೊಂಡು ಮಿಕ್ಸಿ ಜಾರಲ್ಲಿ ಕೊಬ್ಬರಿನ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ಫೈನ್ ಪೇಸ್ಟ್ ಥರ ರುಬ್ಕೋಬೇಕು. ಈ ಕಾಯಿ ಹಾಲು ಮಾಡ್ತಿರಲ್ಲ ಆ ಥರ ನೀಟಾಗಿ ರುಬ್ಕೋಬೇಕು ಒಂದು 5 ಮಿನಿಟ್ಸ್. ಆಮೇಲೆ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಇದೆಯಲ್ವ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮೇನ್ ಇಂಗ್ರೀಡಿಯೆಂಟ್ಸು ಇದಕ್ಕೆ ಏನು ಅಂದರೆ ಮ್ಯಾಂಗೋ. ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಪ್ಯೂರಿ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಮ್ಯಾಂಗೋನ ನೀಟಾಗಿ ಪ್ಯೂರಿ ಥರ ಮಾಡ್ಕೋಬೋದು. ಇದನ್ನು ಡಿಫ್ರೆಂಟಾಗಿ ಮಾಡ್ಕೋಬೋದು, ಏನೂ ಹಾಕ್ದಿರ ಬರೀ ಕಾರ್ನ್ಫ್ಲೋರ್, ಬೆಲ್ಲ ಹಾಗೆ ಕೊಬ್ಬರಿ ಮತ್ತು ಹಾಲು ಹಾಕ್ಕೊಂಡು ಮಾಡ್ಬೋದು. ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಇರಲಿ, ಈಗ ಸೀಸನ್ ಮ್ಯಾಂಗೋ ಆಗಿರೋದ್ರಿಂದ ಇದನ್ನು ಹಾಕ್ಕೊಂಡಿದ್ದೀರಿ. ಒಂದು ದೊಡ್ಡ ಸ್ಟೀಲ್ ಪಾತ್ರೆ ತೊಗೊಳ್ಬೇಕು. ತಳ ಹಿಡ್ದು ಬಿಡುತ್ತೆ, ಅದಕ್ಕೋಸ್ಕರ ನೀಟಾಗಿ ದೊಡ್ಡ ಪಾತ್ರೆನೇ ತೊಗೊಳ್ಳೋಣ. ಇದಕ್ಕೆ ನಾನು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ನೋ, ಕಾರ್ನ್ಫ್ಲೋರ್ 1.5 ಕಪ್ಪಷ್ಟು ಬೆಲ್ಲ, 1 ಕಪ್ ಕಾರ್ನ್ಫ್ಲೋರ್ ಆದರೆ 1.5 ಕಪ್ಪಷ್ಟು ಬೆಲ್ಲ. ಡಿಸ್ಟರ್ಬೆನ್ಸ್ ಇದೆ, ಮಗು ಗಲಾಟೆ ಮಾಡ್ತಿದ್ಲು. ಇದಿಷ್ಟನ್ನು ನೀಟಾಗಿ ಹಾಕೋಬೇಕು. ಕೊಬ್ಬರಿ ತುರಿ ಏನೇನು ನಾವು ರೆಡಿ ಮಾಡ್ಕೊಂಡಿದ್ರು, ಹಾಲು, ಕೊಬ್ಬರಿ ತುರಿ, ಮ್ಯಾಂಗೋ ಪ್ಯೂರಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದನ್ನ ಒಲೆಗೆ ಇಡೋಕ್ಕೂ ಮುಂಚೆನೇ ನೀಟಾಗಿ ಈ ಥರ ಕಲಿಸ್ಕೋಬೇಕು. ಈಗ ಸ್ವಲ್ಪ ಏಲಕ್ಕಿ ಪುಡಿನ ಇವಾಗಲೇ ನಾನು ಹಾಕೋತಾ ಇದ್ದೀನಿ. ಅದನ್ನು ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಒಲೆ ಮೇಲಿಟ್ಟು ತಿರುಗಿಸ್ತಾ ಬರ್ತಾ ಇದ್ದೀನಿ. ಅಂದರೆ ಇದನ್ನು ನಾವು ಕೈ ಬಿಡ್ದಿರ ಸ್ವಲ್ಪ ತಿರುಗಿಸ್ತಾನೇ ಇರಬೇಕು. 5ರಿಂದ 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಮನೆಗೆ ಯಾರನ್ನ ಸಡನ್ನಾಗಿ ಬಂದರು ಅಂದರೂ ಸಹ, ತುಂಬ ಹತ್ರ ರಿಲೇಟಿವ್ಸ್ ಬಂದರು ಅಥವಾ ಏನೋ ಒಂದು ಮಾಡಬೇಕು ಜಾಸ್ತಿ ದೊಡ್ಡದಾಗಿರೋ ಥರನೇ ಅಡುಗೆ ಅಂದಾಗ ನಾವು 100% ಈ ಥರ ಹಾಲ್ಬಾಯಿನ ಮಾಡಿ ಕೊಡ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ. 2-3 ಡೇಸ್ ಅಂತೂ 100% ಇರುತ್ತೆ. ಮಾಮೂಲಿ ಹಾಲ್ಬಾಯಿ ಆದರೂ 1 ಡೇ ಆರ್ 2 ಡೇಸ್ಗೆ ಅದು ಸ್ವಲ್ಪ ಬಂಕ ಬಿಟ್ಬಿಡುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇದೊಂದು 3-4 ಡೇಸ್ ಇಟ್ಕೊಂಡು ತಿನ್ಬೋದು. ನೀಟಾಗಿ ಕಲಿಸ್ತಾ ಬರಬೇಕು. ಈಗ ನೋಡಿ ನೀಟಾಗಿ ತಿರುಗಿಸ್ತಾ ಬರಬೇಕು. ಒಂದು 5ರಿಂದ 10 ನಿಮಿಷ ನೀಟಾಗಿ ತಿರುಗಿಸೋಷ್ಟೊತ್ತಿಗೆ ಗಟ್ಟಿ ಬರ್ತಾ ಹೋಗುತ್ತೆ. ಕೈ ಮಾತ್ರ ಬಿಡ್ದಿರ ತಿರುಗಿಸ್ತಾನೇ ಇರಬೇಕು. ನಾವು ಹಾಲ್ಬಾಯಿ ಯಾವ ಥರ ಮಾಡ್ತಿರೋ ಸೇಮ್ ಅದೇ ಥರ ಕೈ ಬಿಡ್ದಿರ ತಿರುಗಿಸ್ತಾನೇ ಇರಬೇಕು. ಇಲ್ಲಿ ಬೇಕಾದರೆ ಮ್ಯಾಂಗೋ ಬದಲು ನಾವು ಕ್ಯಾರೆಟು ಸಹ ಹಾಕ್ಕೊಂಡು ಮಾಡ್ಬೋದು. ಮಕ್ಕಳಿಗೆ ಅಂತೂ ಅವ್ರು ತಿಂದೇ ಇರೋ ಸಹ ಈ ರೀತಿಯಾಗಿ ಮಾಡಿಕೊಟ್ರೆ 100% ತಿಂತಾರೆ. ಈಗ ನೋಡಿ ನೀಟಾಗಿ ತಿರುಗಿಸ್ತಾನೇ ಇದ್ದೀನಿ. ಪಾತ್ರೆ ನೋಡಿ ಯಾವ ಥರ ಪಾತ್ರೆ ಇಟ್ಕೊಂಡಿದ್ದೀನಿ ಅಂತ ತೋರಿಸಿದ್ದು ನಾನು. ಸ್ಟೀಲ್ ಪಾತ್ರೆನೇ ಇಟ್ಕೊಳ್ಳೋಣ, ಇಲ್ಲಾಂದರೆ ಕುಕ್ಕರಲ್ಲಿ ಸಹ ಮಾಡ್ತಾರೆ. ಇದಿನ್ನೇನಾಗುತ್ತೆ ಅನ್ನೋವಾಗ ಒಂದು ದೊಡ್ಡ ಪ್ಲೇಟ್ ತೊಗೊಂಡು ಅದಕ್ಕೆ ತುಪ್ಪನ ಸವರಿ ಇಟ್ಕೊಂಡ್ಬಿಡೋಣ. ಇಲ್ಲಿ ನೀಟಾಗಿ ತಿರುಗ್ತಾ ಇರಬೇಕು. ಸ್ವಲ್ಪ ಆಚೆ ಕಡೆ ಡಿಸ್ಟರ್ಬೆನ್ಸ್ ಇತ್ತು ನೋಡಿ. ಈಗ ನೀಟಾಗಿ ತಿರುಗಿಸ್ತಾ ಇರಬೇಕು. ಗೊತ್ತಾಗ್ಬಿಡುತ್ತೆ ನಿಮಗೆ, ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಗಟ್ಟಿ ಆಗ್ತಾ ಬರ್ತಾ ಬರುತ್ತೆ. ಈ ಕೇಸರಿ ಬಾತ್ಗಿಂತ ಇನ್ನೊಂಚೂರು ಗಟ್ಟಿ, ಕೇಸರಿ ಬಾತ್ಗಿಂತ ಇನ್ನೂ ಸ್ವಲ್ಪ ತೆಳ್ಳಗೇನೆ. ಕೇಸರಿ ಬಾತ್ ಹದ ಅಂತಲೂ ಹೇಳೋಕ್ಕಾಗಲ್ಲ, ಇನ್ನೊಂಚೂರು ಆ ಥರ ಗಟ್ಟಿ ಬರುತ್ತೆ ನೋಡಿ. ಆವಾಗ ಗಟ್ಟಿ ಬರ್ತಿದೆ ಅಂದಾಗ ಎಲ್ಲ ಕಡೆಯಿಂದ ನೀಟಾಗಿ ತಿರುಗಿಸ್ತಾ ಇರಬೇಕು.
ತಿರುಗಿಸಿದ್ರೆ ಹಾಗೇ ಹೋಗುತ್ತೆ. ಇದನ್ನು ಈ ಪ್ಲೇಟಲ್ಲಿ ನಾವೇನು ಇಕ್ಕೊಂಡಿದ್ರಿ ಅಲ್ವಾ ತುಪ್ಪ ಎಲ್ಲ ಬಳ್ದು ಅದಕ್ಕೆ ನೀಟಾಗಿ ಅದಕ್ಕೆ ತೆಗೆದ್ಬಿಡೋಣ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವೂ ಅಷ್ಟೇ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ರೆ ತೆಳ್ಳಗೆ ಬೇಕು ಅಂದರೆ ಇನ್ನು ನಾವು ದೊಡ್ಡ ತಟ್ಟೆಯಲ್ಲಿ ಇನ್ನು ತೆಳ್ಳಗೆ ಸಹ ಮಾಡ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ದಪ್ಪನೇ ಇಷ್ಟಪಡ್ತಾರೆ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಸುಮ್ಮನೆ ಇದ್ದಿತ್ತು. ಈಗ ನೋಡಿ ರೆಡಿ ಆಗಿಬಿಟ್ಟಿದೆ ಕಾರ್ನ್ಫ್ಲೋರ್ ಇಡ್ಲಿ. ಈಗ ಇನ್ನೂ ಸ್ವಲ್ಪ ಮಿಕ್ಕಿರೋದನ್ನ ಇನ್ನೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಈಗ ಈ ಚಾಕುಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಕಟ್ ಮಾಡಿಕೊಂಡ್ರೆ ಕಾರ್ನ್ಫ್ಲೋರ್ ಇಡ್ಲಿ ರೆಡಿ ಆಗಿರುತ್ತೆ. ಎಷ್ಟು ಸಾಫ್ಟಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸಾಫ್ಟಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ಇನ್ನೊಂದು ಸ್ವಲ್ಪ ಆರಬೇಕು ಅಂತ ಅನ್ನಿಸಿದ್ರೆ 5-10 ನಿಮಿಷ ಅಷ್ಟೇ, ಬೇಗನೆ ನಮಗೆ ಬಿಲ್ಲೆಗಳು ಸಹ ಎದ್ದು ಬಿಡುತ್ತೆ. ನೋಡಿ ಎಷ್ಟು ಸಾಫ್ಟ್ ಇತ್ತು ಅಂದರೆ ಅದು ತುಂಬ ಸಾಫ್ಟಾಗಿತ್ತು, ಚೆನ್ನಾಗೂ ಇತ್ತು ಟೇಸ್ಟು. ಬೆಲ್ಲ ಹಾಕಿರೋದ್ರಿಂದ ಶುಗರ್ ಪೇಷಂಟ್ಸು ಸಹ ಆರಾಮಾಗಿ ತಿನ್ಬೋದು. ಸಾಫ್ಟ್ ಆ್ಯಂಡ್ ಟೇಸ್ಟಿ ಮ್ಯಾಂಗೋ ಹಾಲ್ಬಾಯ್ ರೆಡಿಯಾಗಿದೆ. ನೀವು ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.